ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಆಗುತ್ತಾ? ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ ರಾಜೀನಾಮೆಗೆ ಸೂಚನೆ. ದೆಹಲಿಯಲ್ಲಿ ರಾಹುಲ್ ಸುರ್ಜೇವಾಲಾ ಜೊತೆ ಡಿಕೆಶಿ ಮಹತ್ವದ ಚರ್ಚೆ. ನಾಗೇಂದ್ರ ಪಕ್ಷಕ್ಕಾಗಿ ಎಲ್ಲಾ ತ್ಯಾಗಕ್ಕೂ ಸಿದ್ಧರಿದ್ದಾರೆ. ರಾಹುಲ್ ಭೇಟಿ ಬಳಿಕ ಮಾಧ್ಯಮಗಳಿಗೆ ಡಿಕೆಶಿ ಹೇಳಿಕೆಯನ್ನ ನೀಡಿದ್ದಾರೆ. ಪಕ್ಷಕ್ಕಾಗಿ ನಾಗೇಂದ್ರ ಎಲ್ಲ ರೀತಿಯ ತ್ಯಾಗಕ್ಕೂ ಸಿದ್ಧ ಅಂತ. ಡಿಕೆ ಮಾತಿನಲ್ಲಿದ್ಯಾ ರಾಜೀನಾಮೆಯ ಸುಳಿವು? ಹಾಗಿದ್ರೆ ನಾಗೇಂದ್ರ ರಾಜೀನಾಮೆಯ ಸುಳಿವು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಡಿಕೆಶಿ ಹೊರಡಲಿದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಹೈಕಮಾಂಡ್ ಜೊತೆ ಡಿಕೆಶಿ. ಹಾಗಿದ್ರೆ ರಾಜೀನಾಮೆ ಕೊಡೋದು ಖಚಿತವಾಗುತ್ತಾ ಅನ್ನುವಂಥದ್ದು ತಿಳಿದು ಬರಬೇಕಾಗಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಹಾಗೂ ಸುರ್ಜೇವಾಲಾ ಜೊತೆ ಡಿಕೆಶಿ ಚರ್ಚೆಯನ್ನ ಮಾಡಿದ್ದಾರೆ. ರಾಜೀನಾಮೆ ಬಗ್ಗೆ ಹಾಗೂ ಇನ್ನುಳಿದ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಈಗ ತಿಳಿಸಲಿದ್ದಾರೆ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ತಾರೋ ಇಲ್ವಾ ಅನ್ನುವಂಥ ವಿಚಾರ. ಇನ್ನು ರಾಹುಲ್ ಗಾಂಧಿಯ ಭೇಟಿಯಾದ ಬಳಿಕ ಮಾಧ್ಯಮಗಳಿಗೆ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ರು. ನಾಗೇಂದ್ರ ಪಕ್ಷಕ್ಕಾಗಿ ಎಲ್ಲಾ ರೀತಿಯಾದಂತಹ ತ್ಯಾಗಕ್ಕೂ ಕೂಡ ಸಿದ್ಧರಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಈ ಹೇಳಿಕೆಯ ಅರ್ಥ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ವಾಲ್ಮೀಕಿ ಹಗರಣದ ಆರೋಪವನ್ನ ಹೊತ್ತಿರುವಂತಹ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಕುಳಿತಿತ್ತು ಬಿಜೆಪಿ. ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿತ್ತು. ಅದಾದ ನಂತರ ಅವರೇ ಸ್ವತಃ ಸಿಎಂಗೆ ಕಾಲ್ ಮಾಡಿ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ನಂತರ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಂತ ಸಿಎಂ ಡಿಕೆಶಿ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ನಾಗೇಂದ್ರ ರಾಜೀನಾಮೆಯ ಬಗ್ಗೆ. ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೋಯಲ್ ಇದ್ದಾರೆ ನಮ್ಮ ಜೊತೆ. ಜೋಯಲ್, ಈಗ ಏನು ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾಗೇಂದ್ರ ಎಂತ ರೀತಿಯ ತ್ಯಾಗಕ್ಕಾದ್ರೂ ಸಿದ್ಧ ಪಕ್ಷಕ್ಕಾಗಿ ಅಂತ, ಇದರ ಅರ್ಥ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋದಾ ಏನು? ರಾಶಿಕಾ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟೇಟ್ಮೆಂಟನ್ನು ನಿಜಕ್ಕೂ ಕೂಡ ಗಮನಿಸಬೇಕು. ನಿನ್ನೆ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು, ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳು ಇದ್ದಂತೆ, ಅದೇ ರೀತಿಯಲ್ಲಿ ನಾಗೇಂದ್ರ ಅವರು ಕೂಡ ಅಂತ ಹೇಳಿ. ಇವತ್ತು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾಗೇಂದ್ರ ಅವರು ಎಲ್ಲ ರೀತಿಯಾದಂತಹ ತ್ಯಾಗಕ್ಕೂ ಕೂಡ ಸಿದ್ಧ. ಇದನ್ನು ಕೋಟ್ ಮಾಡಬೇಕಾಗುತ್ತೆ. ಈ ಎರಡು ಸ್ಟೇಟ್ಮೆಂಟ್ಗಳೇನಿದೆ ಇದು ನಾಗೇಂದ್ರ ಅವರ ರಾಜೀನಾಮೆಯ ಮುನ್ಸೂಚನೆ ಅಂತ. ಯಾಕೆಂತಂದರೆ ನಾಗೇಂದ್ರ ಅವರು ಯಾವ ಸಂದರ್ಭದಲ್ಲೂ ಕೂಡ ಬೇಕಾದರೆ ರಾಜೀನಾಮೆ ಕೊಡೋಕೆ ಸಿದ್ಧರಿದ್ದಾರೆ. ಸೊ ಹೀಗಾಗಿ ಅವರಿಂದ ನಾವು ರಾಜೀನಾಮೆಯನ್ನು ಕೂಡ ಪಡೆದುಕೊಳ್ಳೋಕೆ ರೆಡಿಯಾಗಿದ್ದೀವಿ ಅನ್ನುವಂಥ ಮೆಸೇಜನ್ನು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಪರೋಕ್ಷವಾಗಿ ಪಾಸ್ ಮಾಡಿರುವಂಥದ್ದು. ಹೀಗಾಗಿ ನಾಗೇಂದ್ರ ಅವರ ರಾಜೀನಾಮೆಗೆ ಇಷ್ಟು ದಿನಗಳ ಕಾಲ ವಿಪಕ್ಷಗಳು ಏನು ಪಟ್ಟು ಬಿದ್ದಿದ್ವು, ಹೀಗಾಗಿ ಇಷ್ಟೆಲ್ಲ ಪಟ್ಟು ಬಿದ್ದಿದ್ರು ಕೂಡ ಯಾವುದೇ ರೀತಿಯಾದಂಥ ಒಂದು ಏನು ನಿಲುವನ್ನು ಕೂಡ ರಾಜ್ಯ ಸರ್ಕಾರ ತೆಗೆದುಕೊಂಡಿಲ್ಲ. ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ವರ್ತಿಸ್ತಾ ಇತ್ತು. ಅದೇ ರೀತಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆರಾಮಾಗಿನೇ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲದೇ ಇದ್ರು. ಆದರೆ ಸದ್ಯಕ್ಕೆ ಯಾವಾಗ ಪಾದಯಾತ್ರೆಯನ್ನು ಘೋಷಣೆ ಮಾಡ್ತು ಪ್ರತಿಪಕ್ಷವಾಗಿರುವಂಥ ಬಿಜೆಪಿ, ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಆಗುವಂಥ ಡ್ಯಾಮೇಜ್ಗಳು ಹಾಗೆಯೇ ಬಿಜೆಪಿಗೆ ಆಗುವಂಥ ಲಾಭಗಳು ಅಡ್ವಾಂಟೇಜ್ಗಳನ್ನು ಗಮನದಲ್ಲಿಟ್ಕೊಂಡು ಮುಂದಿನ 2028ರ ಚುನಾವಣೆಯನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ರೀತಿಯಾಗಿ ಬಿಟ್ಟರೆ ಅವರೇನಾದರೂ ಪಾದಯಾತ್ರೆ ಮಾಡಿದ್ರೆ ಈ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಂಡು ಇದೀಗ ಹೈಕಮಾಂಡ್ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಚರ್ಚೆಗೆ ದೆಹಲಿಗೆ ತೆರಳಿದ್ರು. ಅಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ. ಹೀಗಾಗಿ ಅಂತಿಮವಾಗಿ ನಾಗೇಂದ್ರ ಅವರ ರಾಜೀನಾಮೆ ಕೊಡಿಸುವಂತ ಒಂದು ಯೋಚನೆ ಕೂಡ ಇರುವಂಥದ್ದು. ಹೀಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಂಜೆ ಹೊತ್ತಿಗಾಗಲೇ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಸಂಜೆ ಬಳಿಕ ಇವತ್ತು ರಾತ್ರಿನೇ ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಅವರ ರಾಜೀನಾಮೆಯನ್ನು ಅಂದರೆ ರಾಜೀನಾಮೆ ಘೋಷಣೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಒಂದು ವೇಳೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಬಿಜೆಪಿ ಪಾದಯಾತ್ರೆ ಮಾಡುತ್ತೆ. ಒಂದು ವೇಳೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರೆ ಇಲ್ಲಿ ಪಾದಯಾತ್ರೆ ನಡೆಯಲ್ಲ. ಇಷ್ಟೇ ಕಾನ್ಸೆಪ್ಟ್ ಇರುವಂಥದ್ದು. ಸೊ ಎಲ್ಲದಕ್ಕೂ ಕೂಡ ಉತ್ತರ ಇವತ್ತು ಡಿ ಕೆ ಶಿವಕುಮಾರ್ ದೆಹಲಿಯಿಂದ
ಬೆಂಗಳೂರಿಗೆ ವಾಪಸ್ಸಾದ ಬಳಿಕ ಇವತ್ತು ಬಹುತೇಕ ಸಂಜೆ ಅಥವಾ ರಾತ್ರಿ ಆಗಿಲ್ಲ ಅಂತಂದರೆ ಅನೌನ್ಸ್ಮೆಂಟ್, ನಾಳೆ ಅಥವಾ ನಾಡಿದ್ರೊಳಗೆ ನಾಗೇಂದ್ರ ಅವರ ರಾಜೀನಾಮೆಯ ಒಂದು ಅನೌನ್ಸ್ಮೆಂಟ್ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ರಾಶಿಕಾ. ಓಕೆ, ಧನ್ಯವಾದ ಜೋಯಲ್ ತಮ್ಮೆಲ್ಲ ಮಾಹಿತಿಗಾಗಿ.